ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ 8ನೇ ತರಗತಿ ಸಂಕಲನಾತ್ಮಕ ಮೌಲ್ಯಮಾಪನ 1-2024 8ನೇ ತರಗತಿಯ ಮಧ್ಯವಾರ್ಷಿಕ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳ ಒಂದು ವಿಡಿಯೋ. ಈ ಒಂದು ಸ್ಕ್ರೀನ್ನ ಮೇಲೆ ಕಾಣ್ತಕ್ಕಂತಹ ನಿಮ್ಮ ಕನ್ನಡ ಪ್ರಥಮ ಭಾಷೆ ವಿಷಯದ ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಅಂದರೆ ನಿಮಗೆ ಪರೀಕ್ಷಾ ಸಿದ್ಧತೆಗೆ, ನೀವು ಪರೀಕ್ಷೆಗೆ ತಯಾರಿಯಾಗಲು ಶಿಕ್ಷಕರು ಸಿದ್ಧಪಡಿಸಿರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇಲ್ಲಿ ನೀಡಲಾಗಿರುತ್ತೆ. ಈ ಪತ್ರಿಕೆ ನಿಮಗೆ ಪರೀಕ್ಷಾ ಸಿದ್ಧತೆಗಾಗಿ, ನೀವು ಪರೀಕ್ಷೆಗೆ ಓದಿಕೊಳ್ಳಲು ಇದು ತುಂಬ ಸಹಕಾರಿಯಾಗಿರುತ್ತೆ. ಈ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ಇಲ್ಲಿ ನೀವು ಕಾಣಬಹುದಾಗಿರುತ್ತೆ. ಮೊದಲಿಗೆ ಇಲ್ಲಿ ಫಸ್ಟ್ ಮೇನನ್ನು ನೋಡಿದಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ತಾಯಿಯಿಂದ ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡ ಈ ವಾಕ್ಯದಲ್ಲಿ ಇರುವ ವಿಜಾತಿ ಸಂಯುಕ್ತಾಕ್ಷರ ಪದ ಗೌಪ್ಯವಾಗಿ. ನಂತರ ಎರಡನೇ ಪ್ರಶ್ನೆ, ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು. ಈ ವಾಕ್ಯವು ಸಾಮಾನ್ಯ ವಾಕ್ಯ. ಮೂರನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅನ್ವರ್ಥನಾಮಕ್ಕೆ ಉದಾಹರಣೆಯಾದ ಪದವಿದು. ಆಪ್ಷನ್ ಬಿ ಶಿಕ್ಷಕ. ಡಿ.ವಿ.ಜಿಯವರು ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು. ಈ ವಾಕ್ಯದಲ್ಲಿ ದಿಗ್ಗಜರಲ್ಲಿ ಪದವು ಸಪ್ತಮಿ ವಿಭಕ್ತಿ. ನಂತರ ಎರಡನೇ ಮೇನ್ಗೆ ಬಂದಾಗ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ವೈಶಾಖ ಬೇಸಿಗೆ, ವಿನೋದ ಬಿನದ. ಆರನೇ ಪ್ರಶ್ನೆ, ರಾಜ ರಾಜರು, ನೀನು ನೀವು. ನಿನ್ನಾಣ್ಮ ಲೋಪಸಂಧಿ, ಪತಿಯೊಡನೆ ಆಗಮಸಂಧಿ. ನೃಗ್ರೋಧ ಆಲದ ಮರ, ಉಡರಾಜ ಚಂದ್ರ. ನಂತರ ಮೂರನೇ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ 1 ಅಂಕದ ಪ್ರಶ್ನೆಗಳು. ನಂತರದ 4ನೇ ಮೇನ್ಗೆ ಬಂದಾಗ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. 5ನೇ ಮೇನ್ ಬಂದಾಗ ಸಂದರ್ಭ ಸಹಿತ ಬರೀತಕ್ಕಂಥದ್ದು. 6ನೇ ಮೇನ್ ನಿಮಗೆ ಪದ್ಯ ಬರೀತಕ್ಕಂಥದ್ದನ್ನು ನೀಡಿರ್ತಾರೆ. 7ನೇ ಮೇನ್ಗೆ ಬಂದಾಗ ಸಾರಾಂಶವನ್ನು ಬರೀತಕ್ಕಂಥದ್ದು. ನಂತರ 8ನೇ ಮೇನ್ಗೆ ಬಂದಾಗ 8 ವಾಕ್ಯಗಳಲ್ಲಿ ಉತ್ತರಿಸಿ. ನಂತರ ಮೇನ್ ಬಂದು ಇಲ್ಲಿ ಒಂದು ಪತ್ರ ಲೇಖನವನ್ನು ನೀಡಿರ್ತಾರೆ. ಅದಾದ ನಂತರ ಪ್ರಬಂಧವನ್ನು ಬರೆಯುವುದು. ಈ ಪ್ರಶ್ನೆ ಪತ್ರಿಕೆಗೆ ಮಾದರಿ ಉತ್ತರಗಳನ್ನು ಸಹ ಇಲ್ಲಿ ನೀಡಲಾಗಿದೆ. ಕೀ ಉತ್ತರಗಳು ಸಹ ಈ ಒಂದು PDF-ನಲ್ಲಿ ನೀಡಲಾಗಿರುತ್ತೆ. ಇಲ್ಲಿ ಕೀ ಉತ್ತರಗಳನ್ನು ಸಹ ನೀವು ಕಾಣಬಹುದು. ಹಾಗೆ ಈ ಒಂದು ಕೀ ಉತ್ತರಗಳ ಈ PDF-ಅನ್ನು ಸಹ ನೀವು ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ಡೌನ್ಲೋಡ್ ಲಿಂಕನ್ನು ಈ ವಿಡಿಯೋದ ಹೆಸರಿನ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ಸಣ್ಣದಾಗಿ ಕಾಣತಕ್ಕಂತಹ ಮೋರ್ ವರ್ಡನ್ನು ಕ್ಲಿಕ್ ಮಾಡಿ ಬ್ಲೂ ಕಲರಲ್ಲಿ ಕಾಣತಕ್ಕಂತಹ PDF ಲಿಂಕನ್ನು ಕ್ಲಿಕ್ ಮಾಡಿದಾಗ ಇದು ನಿಮ್ಮ ಸ್ಕ್ರೀನ್ನ ಮೇಲೆ ಬರುತ್ತೆ. ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ತಿಳಿಸುತ್ತೇನೆ, ಈ ಒಂದು ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗೆ ಅಭ್ಯಾಸ ಮಾಡಲಿಕ್ಕೆ ಈ ಪ್ರಶ್ನೆ ಪತ್ರಿಕೆಯೇ ನಿಮಗೆ ಶಿಕ್ಷಕರು ಕೊಡುತ್ತಾರೆ ಅನ್ನೋದನ್ನು ನಿರೀಕ್ಷಿಸಬೇಡಿ. ಇದು ನಿಮ್ಮ ಪರೀಕ್ಷಾ ತಯಾರಿಗೆ, ನೀವು ಪ್ರಶ್ನೋತ್ತರಗಳನ್ನು ಓದಿಕೊಳ್ಳಲು, ಗ್ರಾಮರನ್ನು ಕಲಿಯಲು ಅದು ನಿಮಗೆ ಸಹಕಾರಿಯಾಗಿರುತ್ತೆ. ತಪ್ಪದೇ ಡೌನ್ಲೋಡ್ ಮಾಡಿಕೊಳ್ಳಿ, ಅಭ್ಯಾಸ ಮಾಡಿ. ಹಾಗೆ ಇದು ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲನ್ನು ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರ್ತಕ್ಕಂತಹ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಅವರು ಸಹ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿ ಅವರು ಸಹ ಪರೀಕ್ಷೆಗೆ ಓದಿಕೊಳ್ಳಲಿ ಅಂತ ತಿಳಿಸುತ್ತಾ, ನಿಮಗೆಲ್ಲರಿಗೂ ಸಹ ಪರೀಕ್ಷೆಗೆ ಆಲ್ ದ ಬೆಸ್ಟನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.